ಕರ್ನಾಟಕ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ತಮ್ಮ ಸಂಘಟನೆಯ ನೂತನ ಕಚೇರಿಯನ್ನ ಬೆಂಗಳೂರಿನಲ್ಲಿ ತೆರೆದಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವ ಬ್ರಿಗೇಡ್ ಪ್ಲಾಜಾ ಕಟ್ಟಡದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಕಚೇರಿಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟನೆ ಮಾಡಿದರು. ಉದ್ಘಾಟನೆಯ ನಂತರ ಬಸ್ ಆಪರೇಟರ್ಸ್ಗಳ ಜೊತೆಗೆ ಸಭೆಯನ್ನು ನಡೆಸಿದರು. ಖಾಸಗಿ ಬಸ್ ಮಾಲೀಕರಿಗೆ ಸಚಿವರು ಕೆಲ ಸಲಹೆಗಳನ್ನು ನೀಡಿದರು. ಸಾರಿಗೆ ತೆರಿಗೆ ಖಾಸಗಿ ಬಸ್ಗಳಿಗೆ ತುಂಬಲಾರದ ತುತ್ತಾಗಿದ್ದು ಟ್ಯಾಕ್ಸ್ ಕಡಿಮೆಗೊಳಿಸುವ ಸಂಬಂಧ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಸಚಿವರಲ್ಲಿ ಖಾಸಗಿ ಬಸ್ ಮಾಲೀಕರು ಮನವಿಯನ್ನು ಮಾಡಿದರು. ಒಟ್ಟು 5,500ಕ್ಕೂ ಹೆಚ್ಚಿನ ಖಾಸಗಿ ಬಸ್ಗಳು ರಾಜ್ಯದಲ್ಲಿ ಸಂಚಾರಿ ಸೇವೆ ನೀಡ್ತಾ ಇದೆ. 150 ಆಪರೇಟರ್ಸ್ಗಳು ಸಂಘಟನೆಯಲ್ಲಿದ್ದಾರೆ. ಖಾಸಗಿ ಬಸ್ ಮಾಲೀಕರು ಸಂಘ ಮಾಡ್ಕೊಂಡಿದ್ರು ಭಾಳ ವರ್ಷದಿಂದ. ಆದರೆ ಒಂದು ಒಳ್ಳೆ ಕಚೇರಿ ಇರಲಿಲ್ಲ. ಅವರ ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಅವರೆಲ್ಲ ಸಾವಿರಾರು ಬಸ್ ಇದೆಯಲ್ಲ, ಅವ್ರದ್ದು ಕಷ್ಟ ಸುಖಗಳೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಇವತ್ತು ನಮ್ಮ ಶರ್ಮಾ ಅವರು, ಸುನಿಲ್ ಶರ್ಮಾ ಮತ್ತು ನಮ್ಮ ಇನ್ನು ಎಲ್ಲ ಹಿರಿಯ ಆಪ್ರೇಟರ್ಸ್ ಎಲ್ಲ ಇಲ್ಲಿದ್ದಾರೆ. ನಮ್ಮ ಅಭಯ್ ಜೈನ್ ಅವರು ಕೂಡ ಹಳೆಯ ಆಪ್ರೇಟ್ರು ಅಲ್ವಾ. ಎಲ್ಲ ಸೇರಿ ಇವತ್ತು ಒಂದು ಗಾಂಧಿನಗರದ ಮುಖ್ಯ ಒಂದು ರಸ್ತೆಯಲ್ಲಿ ಒಂದು ದೊಡ್ಡ ಕಚೇರಿಯನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ. ಅವರ ಸಮಸ್ಯೆಗಳನ್ನು ಕೂತು ಮಾತಾಡೋದಕ್ಕೆ ಒಂದು ಜಾಗ ಆಗುತ್ತೆ. ಮತ್ತು ಅವರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ, ಮತ್ತು ಟ್ಯಾಕ್ಸು ಇನ್ನು ಬೇರೆ ಬೇರೆ ಸಮಸ್ಯೆಗಳಿರುತ್ತಲ್ಲ, ಅದನ್ನೆಲ್ಲ ನಮ್ಮ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಇಲ್ಲಿ ಸೇರೋದಕ್ಕೆ ಒಂದು ಜಾಗ ಮಾಡ್ಕೊಂಡು. ಸೊ ಇದು ಅಸೋಸಿಯೇಷನ್ ಮಾಡೋದು ನಮ್ಮ ಹಿರಿಯರ್ದು, ನಮ್ಮ ಸೀನಿಯರ್ಸ್ದೇ ಆ್ಯಕ್ಚುಲಿ ಡ್ರೀಮ್ ಇದು. ಸೊ ದ್ಯಾಟ್ ವಿ ಹ್ಯಾವ್ ಅ ಗುಡ್ ಅಸೋಸಿಯೇಷನ್, ಗುಡ್ ಆಫೀಸ್, ವಿ ಹ್ಯಾವ್ ಗುಡ್ ಯೂನಿಟಿ ಅಮಂಗ್ ಆಲ್ ದ ಆಪ್ರೇಟರ್ಸ್ ಅಂತ ಆ ಅಬ್ಜೆಕ್ಟಿವ್ ಇಟ್ಟೆ ನಾವು ಈ ಆಫೀಸ್ ಓಪನ್ ಮಾಡಿದ್ದೀವಿ. ಸೊ ಎಲ್ಲ ಪ್ರಯಾಸ ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ನಮ್ಮದು ಗೌರ್ಮೆಂಟ್ದು ಏನೇನಿದೆ, ಏನು ಪ್ರಾಬ್ಲಮ್ಸ್ ಇದೆ, ಗೌರ್ಮೆಂಟ್ ಎಷ್ಟು ಸಾಲ್ವ್ ಮಾಡೋಕ್ಕಾಗತ್ತೆ, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ದ್ಯಾಟ್ ಎವ್ರಿಬಡಿ ಕ್ಯಾನ್ ರೀಚ್ ಔಟ್ ಟು ಗೌರ್ಮೆಂಟ್ ಇನ್ ಅ ಪಾಸಿಟಿವ್ ವೇ. ಇಫ್ ಗೌರ್ಮೆಂಟ್ ಆಲ್ಸೋ ವಿಲ್ ರೀಚ್ ಔಟ್ ಟು ಅಸ್ ಇನ್ ಅ ಪಾಸಿಟಿವ್ ವೇ ವೆನ್ ವಿ ಹ್ಯಾವ್ ಅ ಫೇರ್ ಪ್ಲ್ಯಾಟ್ಫಾರ್ಮ್. ದಟ್ ಈಸ್ ದ ಐಡಿಯಾ ಆಫ್ ದಿಸ್ ಮ್ಯಾನ್. 185 ಬಸ್ ಆಪ್ರೇಟರ್ ಇದ್ದೀವಿ ಸದ್ಯಕ್ಕೆ ಈ ಅಸೋಸಿಯೇಷನಲ್ಲಿ. ವಿ ಹ್ಯಾವ್ ಮೋರ್ ಪೀಪಲ್ ಆಲ್ಸೋ ಆ್ಯಂಡ್ 5,300 ಬಸ್ಸಸ್ ಆರ್ ಆಪರೇಟಿಂಗ್ ಆನ್ ಅ ಪ್ರೈವೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.